ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ದಿನಾಂಕ 24ರಂದು ಬೈಲಹೊಂಗಲದ ಡಾಕ್ಟರ್ ಮಹಾಂತ ಶಾಸ್ತ್ರಿ ಆರಾಧ್ರಿ ಮಠ ಆಗಮಿಸಿ ಶ್ರೀ ವೀರಭದ್ರನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲಿರಲಿ ಹಾಗೂ ನನಗೆ ದೇವನ ಆಶೀರ್ವಾದದ ಫಲವೇ ಕರ್ನಾಟಕ ಸರ್ಕಾರದ ಧರ್ಮದತ್ತಿ ಮುಜರಾಯಿ ಇಲಾಖೆಗೆ ನಾಮನಿರ್ದೇಶನ ಹುದ್ದೆ ಪ್ರಾಪ್ತವಾಗಿ ರಾಜ್ಯದ ದೇವಾಲಯಗಳ ನಿರ್ವಹಣೆ ಅನುದಾನ ಮಂಜೂರು ಮಾಡಿಕೊಡಲು ಸಹಕಾರಿಯಾಯಿತು ಎಂದು ತಮ್ಮ ಭಾಷಣದಲ್ಲಿ ತಿಳಿಸಿದರು. ವಿಸಿಟ್ ಮಾಡಬೇಕಾದಂಥ ಸಂದರ್ಭದೊಳಗೆ ನಮ್ಮ ದೇವಸ್ಥಾನಕ್ಕೂ ಕೂಡ ಬಂದು ನೀವು ವಿಸಿಟ್ ಮಾಡಬೇಕು ಅಂತಂದಾಗ ಈ ದೇವಸ್ಥಾನಕ್ಕೆ ಬಂದು ನಾನು ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡೆ. ಯಾಕೆಂದರೆ ಇವತ್ತು ಸರ್ಕಾರದೊಳಗೆ ನಾವು ಅದೀವಿ ಅಂತಂದಾಗ ನಮ್ಮಿಂದ ಏನಾದರೂ ಒಂದು ಸಹಾಯ ಸಹಕಾರ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಭಾಳ ನನ್ನ ಪದೇ ಪದೇ ಕಾಣಿಸಿರ್ತಕ್ಕಂಥ ಹುಡುಗ ಯಾರಂತಂದರೆ ಸಚಿನ್ ಉಂಬಿ. ಎಲ್ಲ ದೇವಸ್ಥಾನಕ್ಕೆ ಫಂಡ್ ಕೊಡ್ತಾ ಇದ್ದೀನಿ, ನಮ್ಮ ದೇವಸ್ಥಾನಕ್ಕೆ ಏನಾದರೂ ಸಹಾಯ ಸಹಕಾರ ಮಾಡಂದಾಗ ಅವತ್ತೇನೆ ನಾನು ತೀರ್ಮಾನ ಮಾಡಿದೆ. ಈರಣ್ಣನ ಆಶೀರ್ವಾದ ಆಗಿದೆ, ಈರಣ್ಣನ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿಗಳನ್ನು ಕೊಡುವಂಥ ತೀರ್ಮಾನಗಳು ಮಾಡಿದೆ. ಆ 5 ಲಕ್ಷ ರೂಪಾಯಿನೂ ಕೂಡ ಶಾಂಕ್ಷನ್ ಆಗಿದೆ. ಇನ್ನು ಎಲೆಕ್ಷನ್ ರಿಸಲ್ಟ್ ಆದ ಕೂಡಲೇ 5 ಲಕ್ಷಕ್ಕೆ ನೀವು ಯಾವುದಾದ್ರೂ ಭವನವನ್ನು ನಿರ್ಮಾಣವನ್ನು ಮಾಡಿಕೊಳ್ಳಿ. ಮುಂದಿನ ವರ್ಷ ಮತ್ತೆ ಈರಣ್ಣನ ಆಶೀರ್ವಾದ ಇತ್ತು ಅಂತಂದರೆ ಮತ್ತೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಅದರ ಜೊತೆಗೆ ನಮ್ಮ ಶಾಸಕರ ಮಹಂತೇಶ್ ಚೌಧರಿಯವರ ಅನುದಾನದ ಅಡಿಯಲ್ಲಿ ಮತ್ತೆ ಇದಕ್ಕೆ ಏನು ಬೇಕು ಅನ್ನೋದಕ್ಕಿಂತಲೂ ಕೂಡ ಈ ಮಟ್ಟಕ್ಕೆ ಈ ಒಂದು ಪೀಠಕ್ಕೆ ನಾವು ಏನು ಮಾಡಿದ್ರೂ ಕೂಡ ಕಡಿಮೆ ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನನ್ನದೊಂದು ಆಶೆ ಏನು ಅಂತಂದರೆ ಬಹಳಷ್ಟು ಎಲ್ಲ ದೇವಸ್ಥಾನಗಳು ನೋಡ್ತೀವಿ. ಇವತ್ತು ನಾನು ಅದೇ ನಮ್ಮ ರೊಟ್ಟೆ ಹೆಣ್ಣು ಮಕ್ಕಳಿಂದ ಗ್ರಾಮ ದೇವಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಗುರುನಾಥ ಶಾಸ್ತ್ರಿಗಳು ಸಾಕಿನ್ ಕರಿಕಟ್ಟಿ ಇವರಿಂದ ಕೀರ್ತನೆ ಜರುಗಿತು. ಬೈದವಳು ಮಗಳಲ್ಲ, ತಾಯಿಗೆ ಬೈದವಳು ಮಗಳಲ್ಲ, ತಾಯಿಗೆ ಬೈದವಳು ಮಗಳಲ್ಲ, ರಾಜ್ಯದಿ ಗಂಡಗ ಬೈದವಳು ಗರತೆಲ್ಲ, ಗಂಡಗ ಬೈದವಳು ಗರತೆಲ್ಲ. ಏನ್ ನೋಡ್ರಿ, ನಮ್ಮ ತಾಯಿಯಂದ್ರೆ ಹೆಂಗ ಬದಕಬೇಕು? ನಮ್ಮ ಗೃಹಸ್ಥರು ನಾವೆಲ್ಲರೂ ಅನ್ನೋ ಗೃಹಸ್ಥಾಶ್ರಮ ಅಂತೇಳಿ ಶ್ರುತಿ ಪ್ರಮಾಣವೇ ಹೆಂಗ ಬದುಕಬೇಕು? ತಾಯಿಗೆ ಹೊಳ್ಳಿ ಉತ್ತರಿಸಬಾರದಂತೆ, ಎದುರು ನಿಂತು ಮಾತನಾಡುವಂತೆ, ತಾಯಿಗೆ ಬೈದವಳು ಮಗಳಲ್ಲ ಅಂತ ಹೇಳ್ತಾರೆ. ಆ ಕಾಲ ಮಾಡ್ತೇನೆ ಹೋಗ ಹೋಗ ಅಂತ ಹೇಳ್ತಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತವರೂರಾದ ಮಲ್ಲಮ್ಮನ ಬೆಳವಡಿಯಲ್ಲಿ ಕಳೆದ 7 ದಿವಸಗಳಲ್ಲಿ ಅನ್ನಪ್ರಸಾದ, ಲೈಟಿಂಗ್, ಪೆಂಡಾಲ್, ಎಲೆಕ್ಟ್ರಿಕಲ್, ಅಡುಗೆ ಮಾಡಿ ಉಣಿಬಡಿಸಿದವರು, ರಸಮಂಜರಿ ಕಾರ್ಯಕ್ರಮ ನೀಡಿದವರಿಗೆ, ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬ್ದವರಿಗೆ ಎಲ್ಲರಿಗೂ ಜಾತ್ರಾ ಕಮಿಟಿಯವರು ಸನ್ಮಾನಿಸಿದ್ದು ಸಂತೋಷದ ಸಂಗತಿ ಎಂದೇ ಹೇಳಬಹುದು. ನಾಡಪ್ಪ ಬೂದಿಯವರು ಹಾಗೂ ಇದರಲ್ಲಿ ಒಂದೊಂದು ವಿಶೇಷತೆಯನ್ನು ಹೇಳ್ತಾ ಇದ್ದೇನೆ ನಾನು. ನಮ್ಮ ಜಾತ್ರೆ 4-5 ವರ್ಷದಿಂದ ನಡೆಯಲು ಕಾರಣೀಭೂತರು ಒಬ್ಬರೇ ಒಬ್ಬರು. ಅವರೇ ಎಲ್ಲ ಒಂದು ಈಕ್ವಟ್ ಇರ್ತಾರೆ ಅಂತ ಹೇಳಕತ್ತಿಲ್ಲ ನಾನು. ಆದ್ರೆ ಅತಿಯಾದ ತೊಂದರೆಯಲ್ಲಿ ನೀರು ಸಿಗದಂಥ ಸಮಯದಲ್ಲಿ 4-5 ವರ್ಷದಿಂದ ತಮ್ಮ ಸ್ವಂತ ಬೋರ್ನಿಂದ ನಮ್ಮ ದೇವಸ್ಥಾನಕ್ಕೆ ನೀರನ್ನು ಕೊಟ್ಟು ಮತ್ತು ನೀರಿಂದ ನೀವೆಲ್ಲ ಪ್ರಸಾದ ಸೇವನೆ ಎಲ್ಲಿಂದ ಮಾಡ್ತಿದ್ರಿ? ಅಂಥ ವ್ಯಕ್ತಿಗಳು ಯಾರಂತಂದ್ರೆ ಶ್ರೀವತ್ ಬಸಪ್ಪ ಮಳಗಾರವರು 4-5 ವರ್ಷದಿಂದ ತಮ್ಮ ಸ್ವಂತ ಬೋರ್ನಿಂದ ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಮತ್ತು ಈ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಒಂದೊಂದು ತರನಾದಂಥ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಪ್ರಯತ್ನದ ಪರವಾಗಿ ನಮ್ಮ ಶ್ರೀ ವೀರಭದ್ರ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಯುತ್ತದೆ. ಶ್ರೀಯುತ್ ರೇಣುಕಾ ಸ್ವೀಟ್ ಮಾಡಿದ ಮಾಲೀಕರು ಅಪ್ಪಯ್ಯಗೌಡವರು ಪ್ರತಿ ವರ್ಷ, ಇದೊಂದೇ ಅಲ್ಲ, ಪ್ರತಿ ವರ್ಷ ಕೂಡ ಅನ್ನದಾನದ ಸೇವೆಯಲ್ಲಿ ತಾವು ಪಾಲ್ಗೊಂಡಿದ್ದಾರೆ. ನಾವೆಷ್ಟು ಹೇಳ್ತೀವಿ ಅವರಿಗೆಲ್ಲ. ಮತ್ತು ಟ್ಯಾಂಕರ್ ಸೇವೆ ಮಾಡಿದಂಥ ದಯವಿಟ್ಟು ಫಕೀರಪ್ಪ ಕರಿಕಟ್ಟಿ ಅವರು ಕೂಡ ವೇದಿಕೆ ಕೊಡಬೇಕು. ಅದಲ್ಲದೆ ಇದರಲ್ಲೆಲ್ಲ ಪೆಂಡಾಲ್ದವರು, ಲೈಟಿಂಗ್ದವರು ಎಲ್ಲ ವ್ಯವಸ್ಥಾಪಕರು ಇದ್ದಾರೆ. ಅವರಿಗೆ
ನಮ್ಮ ಶ್ರೀ ವೀರಭದ್ರ ದೇವರ ಜಾತ್ರಾ ಮಹೋತ್ಸವ ಕಮಿಟಿಯ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆ ತಿಳಿಸುತ್ತಾ ಅವರಿಗೆ ವೇದಿಕೆ ಮೇಲೆ ನಿಮ್ಮೆಲ್ಲರ ಪರವಾಗಿ ಇಡೀ ದೈವದ ಪರವಾಗಿ ಊರಿನ ಗಣ್ಯ ಅಣ್ಣನ ಪರವಾಗಿ ಅವರನ್ನು ಸತ್ಕರಿಸಲಾಗಿದೆ. ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಯಿತು ಎಂದು ಹೇಳಲು ಇಷ್ಟಪಡುತ್ತೇನೆ. ರಾತ್ರಿ 10 ಗಂಟೆಗೆ ಫಕ್ಕೀರಪ್ಪ ಉಳ್ಳಿಗೇರಿ, ಶಾರದಾ ಮೆಲೋಡೀಸ್ ಇವರ ತಂಡ ಹಾಡು ಕುಣಿದು ಎಲ್ಲರನ್ನೂ ಮನರಂಜಿಸಿತು. ಶ್ರೀ ವೀರಭದ್ರೇಶ್ವರ ಜಾತ್ರಾ ಮುಕ್ತಾಯದ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ನಮಸ್ಕಾರ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.